ಆಯ್ತು ಸಾಕು ಸಾಕು. ಆಗಿಂದ ನೀವು ಬರೀ ಎಂಟರ್ಟೈನ್ಮೆಂಟ್ ತಗೊಳ್ಳೋದೇ ಆಯ್ತು. ಅದಕ್ಕೆ ನಿಮ್ಮ ಬ್ರೈನ್ಗೆ ಏನೋ ಒಂದು ಚೂರು ಕೆಲಸ ಕೊಡೋಣ ಅಂತ ನಾನು ಬಂದಿದ್ದೀನಿ. ಅಯ್ಯೋ ಇಲ್ಲ, ಎಂಟರ್ಟೈನ್ಮೆಂಟ್ ತಗೊಳ್ಳುವಾಗ ಏನಿದು ಬ್ರೈನ್ಗೆ ಕೆಲಸ ಅಂತ ಅಲ್ಲ? ಏನಿಲ್ಲ, ಜಸ್ಟ್ ಸಿಂಪಲ್. ನಾನು ಒಂದು ಕನ್ನಡ ಸಾಂಗ್ನ ಇಂಗ್ಲೀಷಲ್ಲಿ ಹೇಳ್ತೀನಿ, ನೀವು ಅದು ಯಾವ ಮೂವಿ ಸಾಂಗ್ ಅಂತ ಗೆಸ್ ಮಾಡಬೇಕು. ಓಕೆನಾ? ಓಕೆ ಓಕೆ, ಟ್ರೈ ಮಾಡ್ತೀವಿ. Nobody can stop the time, nobody can hold the air, nobody can separate us from each other. ಗೊತ್ತಾಯ್ತಾ? ಗೊತ್ತಾಯ್ತು ಗೊತ್ತಾಯ್ತು. ಕಾಲವನ್ನು ತಡೆಯೋರು ಯಾರೂ ಇಲ್ಲ, ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ, ನನ್ನಿಂದ ನಿನ್ನ ನಿನ್ನಿಂದ ನನ್ನ ದೂರ ಮಾಡಲು ಎಂದೂ ಆಗಲ್ಲ. ಕರೆಕ್ಟಾಗಿ ಗೆಸ್ ಮಾಡಿದೀರಾ ನೋಡಿ. ಈ ಗೇಮ್ ಎಲ್ಲ ಓಕೆ, ಬಟ್ ಬರೀ ವಿಷ್ಣುವರ್ಧನ್ ಅವ್ರಿಗೆ ರಿಲೇಟ್ ಆಗಿರೋದನ್ನ ಯಾಕೆ ಹೇಳ್ದೆ? ಏನ್ ವಿಶೇಷ? ಅವರೇ ಒಂದು ವಿಶೇಷ. ನಮ್ಮ ಕನ್ನಡ ಚಲನಚಿತ್ರ ರಂಗದ ಅಪರೂಪದ ಪ್ರತಿಭೆ ಮತ್ತು ಬಹುಮುಖ ನಟರಾದ ಇವರು ಸುಮಾರು 200ಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಇವರು ಆಕ್ಷನ್, ಕಾಮಿಡಿ, ರೊಮ್ಯಾನ್ಸ್ ಮತ್ತು ಡ್ರಾಮಾ ಎಲ್ಲ ಪ್ರಕಾರದ ಪಾತ್ರಗಳಲ್ಲಿ ತಮ್ಮ ನೈಜ ಅಭಿನಯದ ಮೂಲಕ ಕನ್ನಡಿಗರ ಹೃದಯ ಗೆದ್ದವರು. ಹೌದು, ಇವರು ತಮ್ಮ ಕಲಾ ವೈಭವ, ವಾಚನ ಶಕ್ತಿ ಮತ್ತು ಧೈರ್ಯವಂತಿಕೆಯ ಮೂಲಕ ಕನ್ನಡ ಚಿತ್ರರಂಗದಲ್ಲಿ ಶಾಶ್ವತ ಸ್ಥಾನ ಪಡೆದಿದ್ದಾರೆ. ಸ್ಕ್ರೀನ್ ಮೇಲೆ ಅವರ ಎಂಟ್ರಿ ಆದ್ರೆ ಸಾಕು, ಹೀರೋ ಅಲ್ಲ ವೈಬ್ ಬರ್ತಿತ್ತು. ತೆರೆ ಮೇಲೆ ವಿಷ್ಣು ಸರ್ ಬಂದ್ರೆ ಸಾಕು, ಅವರ ಸ್ಕ್ರೀನ್ ಪ್ರೆಸೆನ್ಸ್ಗೆ ಬೇರೆ ಲೆವೆಲೇ ಇರ್ತಾ ಇತ್ತು. ಎಲ್ಲರಿಗೂ ಗೊತ್ತು, ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಸ್ವಾಗ್, ಕ್ಲಾಸ್ ಮತ್ತು ಸಾಲಿಡ್ ಆಟಿಟ್ಯೂಡ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದ ಒಬ್ಬರೇ ನಮ್ಮ ಸಾಹಸ ಸಿಂಹ, ನಟ ಚಕ್ರವರ್ತಿ, ಎಟರ್ನಲ್ ಐಕಾನ್, ಅಭಿನಯ ಭಾರ್ಗವ, ಚರಿತ್ರೆಯಲ್ಲಿ ಅಜರಾಮರ, ಕರ್ನಾಟಕ ರತ್ನ. ಎಲ್ಲ ಕನ್ನಡ ಅಭಿಮಾನಿಗಳ ಹೃದಯದಲ್ಲಿ ವಿಷ್ಣು ದಾದಾ ಎಂದೇ ಪ್ರಖ್ಯಾತಿ ಪಡೆದ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಬರಲಿ ಜೋರಾದ ಚಪ್ಪಾಳೆಗಳು. ಈಗ ನಮ್ಮ ವಿಷ್ಣು ದಾದಾ ಅವರಿಗೆ ಟ್ರಿಬ್ಯೂಟ್ ಕೊಡಲು ನಮ್ಮ ಪ್ರಮತಿಯ ವಿದ್ಯಾರ್ಥಿಗಳು ತಯಾರಾಗಿದ್ದಾರೆ. ಹಾಗಾದರೆ ನಿಮ್ಮ ಜೋರಾದ ಚಪ್ಪಾಳೆಯಿಂದ ಅವರನ್ನು ವೇದಿಕೆಯ ಮೇಲೆ ಸ್ವಾಗತಿಸೋಣ. ಗೈಸ್, ಇಲ್ಲಿವರೆಗೂ ನಿಮ್ಮ ಎನರ್ಜಿ ಒಂದ್ ಕಡೆ ಆದ್ರೆ ಈಗ ನೀವು ಕೊಡ್ಬೇಕಾಗಿರೋ ಎನರ್ಜಿನೇ ಇನ್ನೊಂದ್ ಕಡೆ. ಗೈಸ್, ಹೌಸ್ ದ ಜೋಶ್? ನಾನ್ ಬಂದು ಅವ್ರ ಮುಂದೆ ತಪ್ಪೊಪ್ಕೋಬೇಕಾ? ಆಗಲ್ಲ ಮೇಷ್ಟ್ರೆ. ನೀನು ಹೀಗೆ ಹಠ ಹಿಡಿದ್ರೆ ಕಾಲೇಜಿಗೆ ಕಾಲ್ ಹಿಡ್ದಾಗೆ ಡಿಬಾರ್ ಮಾಡ್ತಾರೆ, ಪೊಲೀಸ್ ಹ್ಯಾಂಡ್ ಓವರ್ ಮಾಡ್ತಾರೆ. ಅಷ್ಟೇ ತಾನೇ ಮೇಷ್ಟ್ರೆ? ನಾನ್ ಕಾಲೇಜಲ್ಲಿದ್ರು ಒಂದೇ, ಲಾಕಪ್ ನಲ್ಲಿದ್ರು ಒಂದೇ, ಯಾವ್ದಕ್ಕೂ ಸಿದ್ಧ. ಅಲ್ಲಪ್ಪ ರಾಮಾಚಾರಿ, ನೀ ಚಿಕ್ಕ ವಯಸ್ಸಿಂದಲೂ ಹಠ, ರೋಷ, ದ್ವೇಷ, ಪ್ರತೀಕಾರ ಇಂಥ ಕೆಟ್ಟ ಗುಣಗಳನ್ನೇ ಬೆಳೆಸ್ಕೋತಾ ಬಂದುಬಿಟ್ಟೆ. ನನ್ನ ಮಾತು ಕೇಳೋ, ಈ ದ್ವೇಷ, ಪ್ರತೀಕಾರ ಅನ್ನೋದು ಪ್ರಾರಂಭದಲ್ಲಿ ಸಿಹಿಯಾಗಿದ್ರು ಅದರ ಅಂತ್ಯ ತುಂಬಾ ಕಹಿಯಾಗಿರುತ್ತೆ ಕಣೋ. ನೀವು ನನಗೆ ಮಿಡ್ಲ್ ಸ್ಕೂಲ್ ಇದ್ದಾಗ ಮಾತ್ರ ಮೇಷ್ಟ್ರು, ಈಗಲ್ಲ. ಯೋ ಅವಿವೇಕಿ, ಅಕ್ಷರಂ ಕಲಿಸಿದಾತಂ ಗುರು ಕಣೋ. ಸರಿಯಪ್ಪ, ನೀನು ನನ್ನ ಮೇಷ್ಟ್ರು ಅಂತ ಒಪ್ಕೊಳ್ಳೇಬೇಡ, ಆದ್ರೆ ನೀನು ನನ್ನ ಶಿಷ್ಯ ಅಂತ ಯಾವತ್ತೂ ತಿಳ್ಕೊತೀನಿ ಕಣೋ. ಯಾವ ಜನ್ಮದ ಋಣಾನುಬಂಧನೋ ಏನೋ ನಿನ್ನ ಮೇಲೆ ನನಗೆ ಪಾಶ ಎಳಿತಾ ಇದೆ. ಯಾವ ಜನ್ಮದ ಸಂಬಂಧನೋ ಏನೋ ಅವಳು ನೀನು ಅಂತಂದ್ರೆ ಸುಮ್ಮನೆ ಒತ್ತು ಗೊತ್ತಾಳೆ. ಮಕ್ಕಳಿಲ್ಲದೆ ನಾವು ನಿನ್ನ ಮಗ ಅಂತ ತಿಳ್ಕೊಂಡಿದ್ದೀವಿ ಕಣೋ. ಈ ವಿಶ್ವಾಸ, ವಾಂಚಲ್ಯ ನಿನಗಿಲ್ವೇನೋ? ಇಲ್ಲ ಅಂತ ಯಾವರಿಂದ ತೋರ್ಸಿ ಸರ್, ಅವ್ನು ಹಂಗ್ಬಿಡ್ತೀನಿ ಸರ್. ಬೇರೆ ಯಾರು ಅನ್ಲಿಲ್ಲ ಕಣೋ, ನನಗೆ ಅನುಮಾನ ಬಂತು, ಕೇಳಿದೆ ಅಷ್ಟೇ. ಎಂತ ಮಾತಾಡ್ತಿದ್ದೀರಿ ಮೇಷ್ಟ್ರೆ? ನೀವು ಬೇಡ ಅಂತ ಕೆಲಸ ಯಾವತ್ ಮಾಡಿದ್ದೀನಿ, ನಿಮ್ ಮಾತನ್ನು ಯಾವತ್ ಮೀರಿದ್ದೀನಿ. ಹೌದು ತಾನೆ? ಹಾಗಾದ್ರೆ ನನ್ನ ಜೊತೆಲ್ ಬಾ, ಶ್ಯಾಮರಾಯರ ಹತ್ರ ತಪ್ಪೊಪ್ಕೊ. ಮೇಷ್ಟ್ರೆ, ನೀವು ನನ್ನ ಹೇಳಿ ಮಾಡ್ತಿದ್ದೀರಿ. ಮಾಡಿ ತಪ್ಪೊಪ್ಕೊಳ್ಳೋನು ಧೀರ ಕಣಯ್ಯ. ನೀನೇನ್ ಧೀರನೋ ಹೇಳಿಯೋ? ನೀ ಧೀರನೇ ಆದ್ರೆ ನನ್ ಜೊತೆಲ್ ಬಾ, ಇಲ್ಲ ಹೇಳಿ ಆದ್ರೆ ಯಾವ್ದಾರ ಗವಿ ಒಳಗೆ ಹೊಕ್ಕೋ. ಸರಿ ಮೇಷ್ಟ್ರೆ, ನಡೀರಿ ಹೋಗೋಣ. ಇದು ಧೀರ ಲಕ್ಷಣ. ಬಾ. ರಾಮನು ಇಟ್ಟ ಬಾಣದ ಗುರಿಯು ಎಂದೂ ತಪ್ಪಿಲ್ಲ, ಎಂದೆಂದೂ ತಪ್ಪಿಲ್ಲ. ಈ ರಾಮಾಚಾರಿನ್ ಕೆಣಕೋ ಗಂಡು ಇನ್ನೂ ಹುಟ್ಟಿಲ್ಲ, ಆ ಗಂಡೇ ಹುಟ್ಟಿಲ್ಲ.
ಬಲದವನು, ಚಾಣಿಕ್ಯನ ಛಲದವನು, ಈ ದುರ್ಗದ ಹುಲಿಯವನು. ಹಾವಿನ ದ್ವೇಷ 12 ವರುಷ, ಹಾವಿನ ದ್ವೇಷ 12 ವರುಷ, ನನ್ನ ರೋಷ 100 ವರುಷ, ನನ್ನ ರೋಷ 100 ವರುಷ, ಹಾವಿನ ದ್ವೇಷ 12 ವರುಷ. ಮಲೆನಾಡ ಹೆಣ್ಣ ಮೈ ಬಣ್ಣ ಬಲು ಚೆನ್ನ, ಆ ನಡು ಸಣ್ಣ ನಾ ಮನಸೋತೇನೆ ಚಿನ್ನ. ಮಲೆನಾಡ ಹೆಣ್ಣ ಮೈ ಬಣ್ಣ ಬಲು ಚೆನ್ನ, ಆ ನಡು ಸಣ್ಣ ಆ ಮನಸೋತೇನೆ ಚಿನ್ನ, ನಾ ಮನಸೋತೇನೆ ಚಿನ್ನ. ದೂರದಿಂದ ಬಂದೆ ನಿನ್ನ ಹಂಬಲಿಸಿ, ಗೆಳೆತನ ನಾ ಬಯಸಿ, ಅದನ್ನ ಬಲ್ಲೆ ನಾಚಿ ಮೊಗ್ಗದೆ ನಾನಿಲ್ಲೆ, ನಾಚಿ ಮೊಗ್ಗದೆ ನಾನಿಲ್ಲೆ. ಮಲೆನಾಡ ಹೆಣ್ಣ ಮೈ ಬಣ್ಣ ಬಲು ಚೆನ್ನ, ಆ ನಡು ಸಣ್ಣ ಆ ಮನಸೋತೇನೆ ಚಿನ್ನ, ನಾ ಮನಸೋತೇನೆ ಚಿನ್ನ. ಕಾಲವನ್ನು ತಡೆಯೋರು ಯಾರೂ ಇಲ್ಲ, ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ. ನನ್ನಿಂದ ನಿನ್ನ, ನಿನ್ನಿಂದ ನನ್ನ ದೂರ ಮಾಡಲು ಎಂದೂ ಆಗಲ್ಲ. ಕಾಲವನ್ನು ತಡೆಯೋರು ಯಾರೂ ಇಲ್ಲ, ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ. ನನ್ನಿಂದ ನಿನ್ನ, ನಿನ್ನಿಂದ ನನ್ನ ದೂರ ಮಾಡಲು ಎಂದೂ ಆಗಲ್ಲ. ಈ ರೆಡ್ ರೋಸು ಬಹಳ ಡೇಂಜರ್. ಹರೀಶ್, ದಿಸ್ ಅಪ್ರೋಚ್, ಡೈರೆಕ್ಟ್ ಅಪ್ರೋಚ್ ಇಸ್ ನಾಟ್ ಅಟ್ ಆಲ್ ಗುಡ್. ಬೇರೆ ಏನಾದರೂ ಯೋಚನೆ ಮಾಡು. ಗುಡ್ ಮಾರ್ನಿಂಗ್ ರೀ, ದಯವಿಟ್ಟು ಇದನ್ನ ತಗೊಳ್ರಿ. ಓ, ಥ್ಯಾಂಕ್ ಯು ಡಾಕ್ಟರ್ ಹರೀಶ್, ತುಂಬಾ ಚೆನ್ನಾಗಿದೆ. ನಿಮಗ್ ಚೆನ್ನಾಗಿದೆ ಅಂದ್ರೆ ನನ್ಗೂ ಚೆನ್ನಾಗಿದೆ ರೀ. ಹರೀಶ್, ನೀವು ನನ್ಗೇನೋ ಹೇಳ್ಬೇಕು ಅಂತಿದ್ದೀರಾ? ಹೌದ್ರಿ ಮಿಸ್ ನಂದಿನಿ ರೀ, ನಾನ್ ಮದ್ವೆ ಆಗೋ ಹೆಣ್ಣು ಸುಂದರವಾಗಿರ್ಬೇಕು, ಮಾತು ಮಧುರವಾಗಿರ್ಬೇಕು, ನಡೆ ಗಂಭೀರವಾಗಿರ್ಬೇಕು, ಉಡುಗೆ ತೊಡುಗೆ ಸಾಧಾರಣವಾಗಿರ್ಬೇಕು, ಮುಖದಲ್ಲಿ ಯಾವಾಗ್ಲೂ ನಗು ಇರ್ಬೇಕು ಅಂತ ನಾನು ಬಹಳ ದಿವಸದಿಂದ ಆಸೆ ಇಟ್ಕೊಂಡಿದ್ದೆ ಕಣ್ರಿ. ಆದ್ರೆ ಅಷ್ಟು ಗುಣಗಳು ಒಂದೇ ಹೆಣ್ಣಲ್ಲಿ ಇರುತ್ತೆ ಅಂತ ನನಗೆ ನಂಬಿಕೆ ಇರ್ಲಿಲ್ಲ ರೀ. ಆದ್ರೆ ಇವತ್ತು ನಾನು ನಿಮ್ಮನ್ನ ನೋಡ್ತೆ ಕಣ್ರಿ. ನೀವು ಹೇಳಿ ಮಿಸ್ ನಂದಿನಿ, ನೀವು ನನ್ನ ಮದ್ವೆ ಆಗ್ತೀರೇನ್ರಿ? ನೀವು ನನ್ನ ಮದ್ವೆ ಆಗ್ತೀರೇನ್ರಿ? ನೀವಿಲ್ದೆ ನನ್ನ ಜೀವನ ಶೂನ್ಯ ರೀ, ಶೂನ್ಯ.
ಬಣ್ಣ ನಿನಕ್ಕರೆ ಹಸಿರು ಉಲ್ಲಾಸದ ಉಸಿರು ನೂರಾಸೆಯ ಚಿಲುಮೆಯ ಬಣ್ಣ 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 ಬಾರೆ ಸಂತೆಗೆ ಹೋಗೋಣ ಬಾ ಸಿನಿಮಾ ಟೆಂಟಲ್ಲಿ ಕೂರೋಣ ಬಾ ಬಾರೆ ಸಂತೆಗೆ ಹೋಗೋಣ ಬಾ ಸಿನಿಮಾ ಟೆಂಟಲ್ಲಿ ಕೂರೋಣ ಬಾ ಅಲ್ಲಿ ಮಬ್ಬಲ್ಲಿ ಸಿಗ್ಗಲ್ಲಿ 1/2 ಸೀಟಲ್ಲಿ ಮುತ್ತಿನ ಬೈಸ್ಕೋಪ್ ತೋರೆ ನೀರೆ ಬಾರೋ ಸಂತೆಗೆ ಹೋಗೋಣ ಬಾ ಸಿನಿಮಾ ಟೆಂಟಲ್ಲಿ ಕೂರೋಣ ಬಾ ಬಾರೋ ಸಂತೆಗೆ ಹೋಗೋಣ ಬಾ ಸಿನಿಮಾ ಟೆಂಟಲ್ಲಿ ಕೂರೋಣ ಬಾ ಅಲ್ಲಿ ಮಕ್ಕಳ ಸಿಕ್ಕಲ್ಲಿ 1/2 ಸೀಟಲ್ಲಿ ಮುತ್ತಿನ ಬೈಸ್ಕೋಪ್ ತೋರು ಹೀರೋ ಬಾರೆ ಸಂತೆಗೆ ಹೋಗೋಣ ಬಾ ಸಿನಿಮಾ ಟೆಂಟಲ್ಲಿ ಕೂರೋಣ ಬಾ ಬಾರೋ ಸಂತೆಗೆ ಹೋಗೋಣ ಬಾ ಸಿನಿಮಾ ಟೆಂಟಲ್ಲಿ ಕೂರೋಣ ಬಾ ಬಯಲು ದಾರಿ ಸಿನಿಮಾ ಗೊತ್ತಾ ಆನಂದ್ ನಾವು ನಿನಗೆ ಗೊತ್ತಾ ಬಯಲು ಸೀಮೆ ನನಗೆ ಗೊತ್ತು ಅಲ್ಲಿ ನಮ್ಮ ಜಮೀನಿತ್ತು ಮೋಡದಲ್ಲಿ ಒಂದು ಅರಮನೆ ಇದ್ದರೆಷ್ಟು ಚಂದನಲ್ಲನೆ ಅಲ್ಲಿ ಮನೆ ಕಟ್ಟಿಕೊಂಡರೆ ಅಕ್ಕಿ ಬೇಳೆಗೆಲ್ಲ ತೊಂದರೆ ಕನಸಲು ನೀನೆ ಮನಸಲು ನೀನೆ ನನ್ನಾಣೆ ನಿನ್ನಾಣೆ ನನ್ನಾಣೆ ನಿನ್ನಾಣೆ ಅಲ್ಲಿ ಮಬ್ಬಲ್ಲಿ ಸಿಗ್ಗಲ್ಲಿ 1/2 ಸೀಟಲ್ಲಿ ಮುತ್ತಿನ ಬೈಸ್ಕೋಪ್ ತೋರೆ ನೀರೆ ಬಾರೆ ಸಂತೆಗೆ ಹೋಗೋಣ ಬಾ ಸಿನಿಮಾ ಟೆಂಟಲ್ಲಿ ಕೂರೋಣ ಬಾ ಮಡಿಕೇರಿ ಸಿಪಾಯಿ ಮುತ್ತು ತಾತ ಮರೇನು ಮಡಿಕೇರಿ ಸಿಪಾಯಿ ಮುತ್ತು ತಾತ ಮರೇನು ಆಧರ ಈ ಆಧರ ಮಧುರ ಓ ಮಧುರ ನಂಗಡ ಪ್ರೇಮವು ತುಂಬಾ ಚಾಯಿ சாய் கட்டி மூடிக்கு நான் முத்துட்டு மரேನು ಅಧರ ಈ ಅಧರ ಮಧುರ ಓ ಮಧುರ ನಂಗಡ ಪ್ರೇಮ ಓ ತುಂಬಾ ಚಾಯಿ ಓ ಮಳೆ 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 ಇಳೆಯ ಮೇಲೆ ಇಳಿದು ಬಂತು ಹೂವಿನ ಮಳೆ 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 ಓ, ಇಳೆಯ ಮೇಲೆ ಇಳಿದು ಬಂತು ಹೂವಿನ ಮಳೆ ದೂರಮೆಯ ರಮಿಸಿ ಪ್ರೇಮಿಗಳ ಹರಸಿ ನಲಿವ ಈ ವನವೇ ಕುಣಿವ ಈ ಮನವೇ ನಂಗಡ ನೆನಪುತ್ತು ಅಮರ 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 ಯಾವುದ ಜಾತಿ ಎಲ್ಲೈತೆ ಜಾತಿ ಒಬ್ಬ ಮನುಷ್ಯ ಹುಟ್ಟಿದ 12 ದಿವಸಕ್ಕೆ ಗೊತ್ತಾಯ್ತದೆ ಒಂದು ಹೆಸರು ಒಂದು ಜಾತಿ ಅದು ಇನ್ನೊಬ್ರು ಹೇಳಿದ್ರಿ ಸತ್ ಮೇಲೆ ಆ ಹೆಸರಿನಿಂದ ಕೂಗಿದ್ರು ಆ ದೇಹ ಕೇಳಕ್ಕಿಲ್ಲ ಜಾತಿ ಹೇಳಿದ್ರು ಆ ದೇಹ ಹೇಳಕ್ಕಿಲ್ಲ ಅಂತ ಜಾತಿ ಬದುಕಿರ್ಬೇಕಾದ್ರೆ ಯಾಕ್ಲಾಬೇಕು ವ್ಯಕ್ತಿಯಿಂದ ಜಾತಿ ಅಲ್ಲ ವೃತ್ತಿಯಿಂದ ಜಾತಿ ಒಬ್ಬ ಮನುಷ್ಯನಲ್ಲೇ 4 ಜಾತಿಗಳಿರ್ತವೆ ಒಳ್ಳೆದನ್ನ ಯಾವನ್ ಹೇಳ್ತಾನೋ ಅವನೇ ಬ್ರಾಹ್ಮಣ ಒಳ್ಳೆದ್ರ ಬಗ್ಗೆ ಯೋಚನೆ ಮಾಡೋನೇ ವೈಶ್ಯ ಒಳ್ಳೆ ಕೆಲಸಕ್ಕೆ ದೇಹನ ಉಪಯೋಗಿಸ್ತಾನಲ್ಲ ಅವನೇ ಕ್ಷತ್ರಿಯ ಇವನ್ನೆಲ್ಲ ಓದ್ಕೊಂಡಿದ್ದಾನಲ್ಲ ಅವನೇ ಶೂದ್ರ ಶೂದ್ರ ಅಂದ್ರೆ ಯಾರು ಕಷ್ಟದಲ್ಲಿರೋರ್ನ ಕಂಡ್ರೆ ಕನಿಕರ ತೋರಿಸೋನು ನಮ್ಗೆಲ್ಲ ಅನ್ನ ಹಾಕಿ ಕಾಪಾಡ್ತಾನಲ್ಲ ಅವನು ಅದಕ್ಕೆ ಎಲ್ರು ಕಾಲಿಗೆ ನಮಸ್ಕಾರ ಮಾಡೋದು ಮೊದಲು ಮನುಷ್ಯನಾಗ್ ಬಾಳ್ಬೇಕು ಆದ್ಬಿಟ್ಟು ಅವನಿಗೆ ಯಾವುದೇ ಜಾತಿ ಹೆಸರು ಹೇಳ್ಕೊಂಡು ಬದುಕಿದ್ರು ಏನು ಪ್ರಯೋಜನ ಇಲ್ಲ ಅಂತ ಜಾತಿ ನಾವು ನಂಬಿಲ್ಲ ಯಾವತ್ತು ನಂಬೋದಿಲ್ಲ ಬಂದ ರಾಜಾಧಿರಾಜ ಇಟ್ಟು ಸಿಂಹ ನಡಿಗೆ ಹ
ಹೌಲ ಹೌಲ ಸೂರ್ಯ ಸಮನಾದ ತೇಜ ಅನ್ನಿರೆಲ್ಲರೂ ಬುಗೆ ಗರನೆ ಗರ ಗರನೆ ಗರನೆ ಗರ ಗರನೆ ಗರನೆ ಗರ ಗರನೆ ತಿರುಗಿದೆ ಧರಣಿ ನಿನ್ನ ನೋಡಿ ತರುಣಿ ಗರನೆ ಗರ ಗರನೆ ತಿರುಗಿದೆ ಧರಣಿ ನಿನ್ನ ನೋಡಿ ತರುಣಿ ಲಲನಾಮಣಿ ಗಜಗಾಮಿನಿ ಬಳುಕೋ ನಡೆಗೆ ಹುಲ್ಲುಕೋ ಜಡೆಗೆ ತಲೆ ತಿರುಗಿದ ಧರೆದಿನ ತಿರುಗಿದೆ ಅಮಲಿನಲಿ ಏ ನಾಗವಲ್ಲಿ ಗರನೆ ಗರ ಗರನೆ ತಿರುಗಿದೆ ಧರಣಿ ನಿನ್ನ ನೋಡಿ ತರುಣಿ ಗರನೆ ಗರ ಗರನೆ ತಿರುಗಿದೆ ಧರಣಿ ನಿನ್ನ ನೋಡಿ ತರುಣಿ ಖಡ್ಗದಂತೆ ಮೊನಚು ನಿನ್ನ ಕಣ್ಣ ಅಂಚು ಬಾನಸೀಳು ಮಿಂಚು ನಿನ್ನ ನಗೆಯ ಸಂಚು ನುಣುಪಾದ ನಿನ್ನ ಪಾದ ಹೆಜ್ಜೆಯ ಇಡುವೆಡೆ ಭೂಕಂಪನ ಗುಟ್ಟಾಗಿ ನಡೆಯುತ್ತಿದೆ ಬೆದರಿದ ನಿನ್ನ ಸೌಂದರ್ಯದ ವಯಾರದ ಝಳಕೆ ಸಿಲುಕಿ ಆ ಸೂರ್ಯ ಹೌಲ ಹೌಲ ಓ ಗೆಳೆಯ ಜೀವದ್ ಗೆಳೆಯ ನಿಂಗೆ ಶಾನೆ ಕ್ವಾಪ ಕಣ್ಣು ಕ್ವಾಪಕ್ಕೂ ಒಂದು ಕೈ ಪ್ರೀತಿ ದಾಸ್ತಿ ಕಣ ಕುಚ್ಚುಕು 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 ಮೀನು ಚಡ್ಡಿ ದೋಸ್ತಿ ಕಣ ಕುಚ್ಚುಕು ಜೀವಕ್ಕಿನ್ನ ದಾಸ್ತಿ ಕಣ ಕುಚ್ಚುಕು ಓ ಗೆಳೆಯ ಜೀವದ್ ಗೆಳೆಯ ನಿಂಗೆ ಶಾನೆ ಕ್ವಾಪ ಕಣ ಕ್ವಾಪಕ್ಕೂ ಒಂದು ಕೈ ಪ್ರೀತಿ ಜಾಸ್ತಿ ಕಣ ಕುಚ್ಚುಕು 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 ನಾನು ಚಡ್ಡಿ ದೋಸ್ತಿ ಕಣ ಕುಚ್ಚುಕು ದೋಸ್ತಿ ಮ್ಯಾಲೆ ಕ್ವಾಪ ಬೇಡ ಕುಚ್ಚುಕು ಓ ಗೆಳೆಯ ಜೀವದ್ ಗೆಳೆಯ ನಿಂದು ತಾಯಿ ಪ್ರೀತಿ ಕಣ ಪ್ರೀತಿಗೂ ಒಂದು ಕೈ ದೋಸ್ತಿ ಜಾಸ್ತಿ ಕಣ ಸುಖ ನೀಡುವುದೇ ಪರಂಗಿಯವರು ವಿಧಿಸಿದ ತುರಂಗವಾಸದ ಕತ್ತಲಲ್ಲಿ ಕಣ್ಮುಚ್ಚುವ ಮುನ್ನ ಈ ಹತಭಾಗ್ಯಗಳನ್ನು ಹರಸಲು ಬಂದಿರುವ ತಂದೆ ಯಾರಪ್ಪ ನೀವು?
ತಂದೆಯಲ್ಲವ. ಕನ್ನಡ ನೆಲದ ಸ್ವಾಭಿಮಾನವೇ ಸ್ತ್ರೀಶಕ್ತಿ ರೂಪದಲ್ಲಿ ಒಂದಾಗಿ ಪರಂಗಿಯವರನ್ನು ಮೆಟ್ಟಿ ನಿಂತು ಹೋರಾಡಿದ ಈ ಮಹಾತಾಯಿಯ ಸಂಕೋಲೆಯನ್ನು ಬಿಡಿಸಲಾಗದೆ ಹೇಡಿಯಂತೆ ಬಂದಿರುವ ಹತಭಾಗ್ಯ ಮಕ್ಕಳವ ನಾವು. ರಾಯಣ್ಣ, ನಿಮ್ಮಂತ ಮಕ್ಕಳನ್ನು ಪಡೆದ ಈ ನಾಡು ಎಂದಿಗೂ ದುರ್ಭಾಗ್ಯ ದುರ್ದಶೆಗಳನ್ನು ಕಾಣದು. ಕಿತ್ತೂರಿನ ಕೆಚ್ಚು, ಕನ್ನಡದ ಕಲಿತನ, ಭಾರತಾಂಬೆಯ ಸ್ವಾತಂತ್ರ್ಯವನ್ನು ಕಿತ್ತುಕೊಂಡಿರುವ ಆ ಇಂಗ್ಲಿಷರನ್ನು ಹೊಡೆದೋಡಿಸಬಲ್ಲ ನಿಮ್ಮಂತ ಗಂಡುಗಲಿಗಳನ್ನು ನೆನೆದು ಈ ಚೆನ್ನಮ್ಮನ ಒಡಲು ಇನ್ನು ಉಸಿರಾಡುತ್ತಿದೆ ರಾಯಣ್ಣ. ಅವ್ವ, ನೀವಿಟ್ಟ ಈ ನಂಬಿಕೆಯ ತುತ್ತಿನಿಂದ ಬೆಳೆದ ಈ ದೇಹದ ಕಣಕಣವು ಈ ಮಹಾತಾಯಿಯ ಬಂಧನವನ್ನು ಕಿತ್ತೆಸೆಯುವ ಆ ಕ್ಷಣಕ್ಕಾಗಿ ಇನ್ನೂ ಜೀವಂತವಾಗಿದೆ ತಾಯಿ. ಈ ಕರಾಳ ಕಾರಾಗೃಹದಲ್ಲಿನ ನಿಮ್ಮ ಒಂದೊಂದು ನಿಟ್ಟಿಸುರು ನಮ್ಮ ಎದೆಯ ಕಿಚ್ಚಾಗಿ ಎಚ್ಚರಿಸುತ್ತಿದೆ. ಈ ನನ್ನ ತೋಳುಗಳಿಂದ ಶತ್ರುಗಳನ್ನು ಮಟ್ಟ ಹಾಕಿ ಕಿತ್ತೂರಿನ ಮಹಾಸಿಂಹಾಸನದಲ್ಲಿ ಮತ್ತೆ ಚೆನ್ನಮ್ಮ ರಾಣಿಯನ್ನು ಪ್ರತಿಷ್ಠಾಪಿಸುವ ಆ ಮಹಾ ದಿನಕ್ಕಾಗಿ ಈ ರಾಯಣ್ಣನ ಪಂಚ ಪ್ರಾಣಗಳು ಕಾಯುತ್ತಿವೆ ತಾಯಿ. ಬನ್ನಿ, ಈ ಕ್ಷಣ ನೀವು ನಮ್ಮೊಡನೆ ಬನ್ನಿ. ಬೇಡ ರಾಯಣ್ಣ, ಬೇಡ. ಕಿತ್ತೂರರ ರಾಣಿ ಸೆರೆಯಿಂದ ತಪ್ಪಿಸಿಕೊಂಡು ಓಡಿ ಹೋದಳೆಂಬ ಅಪಖ್ಯಾತಿಯ ಸ್ವಾತಂತ್ರ್ಯ ನನಗೆ ಬೇಡ. ಈ ನಾಡು ಬಿಡುಗಡೆಯಾಗಬೇಕು. ಮತ್ತೆ ಕಿತ್ತೂರ ಬಾವುಟ ಕೋಟೆ ಏರಬೇಕು. ಅಷ್ಟೇ ಅಲ್ಲ, ಕೇವಲ ತಕ್ಕಡಿ ಹಿಡಿದು ಬಂದು ಭಾರತಾಂಬೆಯ ತಲೆಯ ಕಿರೀಟ ಕಸಿದ ಸಂಚು ವಂಚನೆಯ ಪರದೇಶಿ ಕೂನಿಗಳ ರಕ್ತ ತರ್ಪಣ ನೀಡಿ ಈ ನಾಡನ್ನು ಬಿಡುಗಡೆಗೊಳಿಸಬೇಕು. ಈ ಅಖಂಡ ಕನ್ನಡ ನೆಲದ ಕಣ್ಣೀರು ಕೊನೆಗಾಣಬೇಕು. ಭವ್ಯ ಭಾರತಾಂಬೆಯ ದಾಸ್ಯ ಕಿತ್ತೊಗೆಯಬೇಕು. ಕಾವೇರಿ, ಕೃಷ್ಣ, ಗೋದಾವರಿಗಳಲ್ಲಿ ಆನಂದದ ಅಲೆ ಏಳಬೇಕು. ಅದಾದ ನಂತರ ಈ ರಾಯಣ್ಣ ಈ ಮಹಾರಾಣಿಯ ದರ್ಶನ ಪಡೆಯಲು ಮತ್ತೆ ಬರುತ್ತಾನೆ. ಕನ್ನಡದ ಸಿದ್ಧ, ಹಾಡೋದಕ್ಕೆ ಎದ್ದ, ಕನ್ನಡಕ್ಕೆ ಇವನು ಸಾಯೋದಕ್ಕೂ ಸಿದ್ಧ. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ. ಮಾತಾಡೋ ದೇವರಿಗಳು, ನಮ್ಮ ಕಾಪಾಡೋ ಗುರು ಇವಳು. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ. ನಲಿದಾಡೋ ನೀರಿವಳು, ನಾವು ಸಿರಾಡೋ ಕಾಡಿವಳು. ತುಂಬುಳಕ್ಕೆ ಚಾ, ತುಂಬುಳಕ್ಕೆ ಚಾ, ತುಂಬುಳಕ್ಕೆ ಚಾ, ತುಂಬುಳಕ್ಕೆ ಚಾ. ಸಿದ್ಧವೋ ಸಿದ್ಧವೋ ಕನ್ನಡಕ್ಕೆ ಸಾಯಲು, ಸಿದ್ಧವೋ ಬದ್ಧವೋ ಕನ್ನಡಕ್ಕೆ ಬಾಳಲು. Wow, wow, wow. What a breathtaking performance that was. Let's give one more loud cheer for the team who presented the beautiful tribute to Dr. Vishnuvardhan. Their grace, their emotion, everything was just pure perfection. Absolutely. I was standing backstage thinking if the show starts off this strong, I hope the rest of us can keep up. Pramati never disappoints, honestly. We would like to express our sincere thanks to our respected principal sir, whose mentorship guided this drama to come out so well. Sir, your encouragement, your belief in students, and your unwavering dedication to excellence have helped us plan, prepare, and present this event with confidence. Thank you for leading us with wisdom and inspiring us with your presence.